ಕೆಆರ್ಎಸ್ನಲ್ಲಿ ಕುಡಿಯುವ ನೀರಿಗಾಗಿ 39 ಟಿಎಂಸಿ ನೀರು ಇಡಬೇಕು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಲಹೆಯನ್ನ ಕೊಟ್ಟಿದ್ದಾರೆ. ಕುಡಿಯುವ ನೀರಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಇವತ್ತು ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಿವಿ ಮಾತು ಹೇಳಿರುವಂತದ್ದು. ಇವತ್ತು ಮಧ್ಯಾಹ್ನ ನಡೆದಂತಹ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದಷ್ಟು ಮಾತುಕತೆಗಳೆಲ್ಲ ಆದ್ಮೇಲೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕಿವಿ ಮಾತನ್ನ ಕೊಟ್ಟಿದ್ದಾರೆ. ನೋಡಿ, ಕುಡಿಯುವ ನೀರಿಗಾಗಿ ಕೆಆರ್ಎಸ್ನಲ್ಲಿ 39 ಟಿಎಂಸಿ ನೀರನ್ನ ಇಡಲೇಬೇಕು. ಆ ಪರಿಸ್ಥಿತಿ ಇರುವಂತದ್ದು. ಕುಡಿಯುವ ನೀರಿಗಾಗಿ ದಯವಿಟ್ಟು ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ತೊಂದರೆ ಆಗಬಾರದು, ಆ ರೀತಿ ಸರ್ಕಾರ ಗಮನ ವಹಿಸಬೇಕು. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಸಲಹೆಯನ್ನು ಕೊಟ್ಟಿರುವಂತದ್ದು. 76 ವರ್ಷಗಳಲ್ಲಿ 25 ಬಾರಿ ಸಭೆ ಕರೆದು ಇಲ್ಲಿವರೆಗೂ ಚರ್ಚೆ ಮಾಡಲಾಗಿದೆ. ಸೋ ಫಾರ್ 76 ವರ್ಷದಲ್ಲಿ 25 ಬಾರಿ ಈ ತರ ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡಿರುವಂತದ್ದು. ನಾನು ಸಿಎಂ ಆಗಿದ್ದ ಅವಧಿಯಲ್ಲೇ ಈ ತರ 2 ಬಾರಿ ಸರ್ವಪಕ್ಷ ಸಭೆ ಕರೆದು ನಾನು ಈ ತರ ಚರ್ಚೆ ಮಾಡಿದ್ದೆ. ಕುಡಿಯೋ ನೀರಿನ ವಿಚಾರದಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು, ಮತ್ತೆ ಸರ್ಕಾರ ಕೂಡ ನಿರ್ಲಕ್ಷ್ಯ ವಹಿಸಬಾರದು ಜನರ ವಿರುದ್ಧವಾಗಿ. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಸಲಹೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾದಂತಹ ಬಿಜೆಪಿ ನಾಯಕರಿಗೂ ಕೂಡ ಸೇರಿ ಈ ಮಾತನ್ನ ಹೇಳಿರುವಂತದ್ದು. ಈಗ ಮಳೆ ಬರ್ತಾ ಇದೆ, ಒಂದು ವೇಳೆ ತಮಿಳುನಾಡು ಸರ್ಕಾರ ಈಗ ಪಟ್ಟಿಡಿಬಹುದು, ಹೌದು ನೀರಿಲ್ಲ ಅಂತಿದ್ರಿ, ಮಳೆ ಬರ್ತಾ ಇದೆಯಲ್ಲ, ಕೆಆರ್ಎಸ್ ಡ್ಯಾಮ್ ತುಂಬಬಹುದು, ಈಗಾದ್ರೂ ನೀರು ಬಿಡಿಯಲ್ಲ ಅಂತ ಹೇಳಿ ಪಟ್ಟಿಡಿಬಹುದು. ಸೊ ಇಂತಹ ಸಂದರ್ಭದಲ್ಲಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಕಿವಿ ಮಾತು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಕುಡಿಯೋ ನೀರಿಗಾಗಿ ಯಾವತ್ತೂ ಕೂಡ 39 ಟಿಎಂಸಿ ನೀರನ್ನ ಇಡಲೇಬೇಕು. ಆ 39 ಟಿಎಂಸಿ ನೀರನ್ನ ನೀವು ಯಾವುದೇ ಕಾರಣಕ್ಕೂ ಲೆಕ್ಕ ಹಾಕೋಬೇಡಿ. ಅದು ಕುಡಿಯೋ ನೀರಿಗಾಗಿ ಮೀಸಲಿಟ್ಟಿರುವಂತಹ ಆದ್ಯತೆ. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಜನರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು. ಸೊ ನೀರಿಲ್ಲ, ಕೆಆರ್ಎಸ್ ನಲ್ಲಿ ನೀರಿಲ್ಲ, ತಳಮಟ್ಟದಲ್ಲಿದೆ, ಇವೆಲ್ಲ ನಮಗೆ ರೀಸನ್ಗಳು ಬೇಡ. ಸೊ ನೀರು ಕಡಿಮೆ ಆಗದೆ ಇರುವಂತೆ, ಜನರಿಗೆ ಅನ್ಯಾಯ ಆಗದಿರುವಂತೆ ನೋಡ್ಕೊಳ್ಳಿ ಅಂತ ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಬಹಳ ವರ್ಷ ಅನುಭವ ಹೊಂದಿರುವಂತವರು, ಇಂತಹ ಸಿಚುವೇಶನ್ ಅನ್ನ ಹಲವು ಬಾರಿ ಫೇಸ್ ಮಾಡಿರುವಂತವರು, ಈ ಕಾವೇರಿ ಕಿಚ್ಚು ಹೋರಾಟಗಳನ್ನು ಅವರ ಸಮ್ಮುಖದಲ್ಲೂ ಕೂಡ ನಿಂತುಕೊಂಡು ಬಹಳಷ್ಟು ಬಾರಿ ಹೋರಾಟ ಫೇಸ್ ಮಾಡಿರೋರು, ಜೊತೆಗೆ ಹೋರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಹೋಗಿ ಮಾತನಾಡಿ ಬಂದಿರೋರು ಸಿದ್ದರಾಮಯ್ಯನವರು. ಹಾಗಾಗಿ 76 ವರ್ಷಗಳಲ್ಲಿ ಈ ಒಂದು ಸರ್ವಪಕ್ಷ ಸಭೆಯನ್ನ 25 ಬಾರಿ ಕರೆದು ಚರ್ಚೆ ಮಾಡಲಾಗಿರುವಂತದಂತೆ ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಅವರಿದ್ದಂತಹ ಅವಧಿಯಲ್ಲಿ 2 ಬಾರಿ ಈ ತರ ಸರ್ವಪಕ್ಷ ಸಭೆ ನಡೆದು ಕಾವೇರಿ ಕಿಚ್ಚು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂತ್ಕೊಂಡು ಮಾತನಾಡಿದ್ದಾರೆ. ಸೊ ಹಾಗಾಗಿ ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನ ಯಾರೂ ಕೂಡ ತಗೊಳ್ಬಾರದು. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಸಲಹೆಯನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದ್ ಕಡೆ ಪ್ರೆಷರ್ ಇರುತ್ತೆ, ತಮಿಳುನಾಡಿಗೆ ನೀರು ಬಿಡಲೇಬೇಕು, ಯಾಕಂದ್ರೆ CWMA ಆ ರೀತಿ ಆದೇಶ ಹೊರಡಿಸಿರುವಂತದ್ದು. ಸೊ ಹೈಕೋರ್ಟ್ ಕೂಡ ಈಗ ಇದೇ ಆದೇಶ ಎತ್ತಿ ಹಿಡಿದಿದೆ ಅಂತ ಹೇಳಿದಾಗ ಈ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಈ ನಿಲುವನ್ನ ತೆಗೆದುಕೊಳ್ಳಲೇಬೇಕು. ಆದ್ರೂ ಕೂಡ ನಮ್ಮ ರಾಜಕಾರಣದಲ್ಲಿ ಬಹಳ ಹಿರಿಯ ನಾಯಕರು, ಕಾಂಗ್ರೆಸ್ನ ಪಕ್ಕಾ ಕಟ್ಟಾಳು, ಮತ್ತೊಂದು ಕಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವ ಮಾತನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಕಿವಿಯಲ್ಲಿ ತೆಗೆದುಕೊಂಡಂತಿದೆ.